ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ಮಳೆಗಾಲ ಶುರುವಾಯಿತು. ಗಾಡಿಗಳ ಆಕ್ಸಿಡೆಂಟ್ ತುಂಬಾ ಜಾಸ್ತಿ ಆಗಲು ಪ್ರಾರಂಭಿಸುತ್ತಿದೆ. ಹಾಸ್ಪಿಟಲ್ಗಳಿಗೆ ಬರುವ ರೋಗಿಗಳ ಸಂಖ್ಯೆಯಲ್ಲಿ 40% ವಾಹನ ಆಕ್ಸಿಡೆಂಟ್ ಕೇಸ್. ಇದರಲ್ಲಿ 30% ಕೇವಲ ದ್ವಿಚಕ್ರ ವಾಹನಗಳ ಆಕ್ಸಿಡೆಂಟ್ ಕೇಸ್. ದ್ವಿಚಕ್ರ ವಾಹನದಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿ ಹಾಸ್ಪಿಟಲ್ಗೆ ಬಂದರೆ ಇದರಲ್ಲಿ ಉಳಿಯುವವರ ಸಂಖ್ಯೆ 10 ಜನ ಮಾತ್ರ. ಅದು ಕೂಡ ಮೊದಲಿನಂತೆ ಜೀವನ ಮಾಡಲು ಸಾಧ್ಯವಿಲ್ಲ. ಕೇವಲ ಒಂದು ಜೀವ ಇರುತ್ತದೆ ಅಷ್ಟೇ. ಇದೆಲ್ಲ ಯಾಕೆ, ಹೇಗೆ ಆಗುತ್ತಿದೆ? ಇದಕ್ಕೆಲ್ಲ ಯಾರು ಕಾರಣರು? ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬಹುದು? ಇದರ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲು ಬಂದಿದ್ದೇನೆ. ಇಲ್ಲಿ ನಾನು ಹೇಳುವ ವಿಷಯಗಳು ಎಲ್ಲವೂ ನಿಮಗೆ ತಿಳಿದಿದೆ. ಆದರೂ ಕೂಡ ಮಾಡಿದ ತಪ್ಪನ್ನೇ ಪುನಃ ಮಾಡುತ್ತಿದ್ದೀರಾ. ಹಾಗಾಗಿ ಒಮ್ಮೆ ಎಚ್ಚೆತ್ತುಕೊಳ್ಳಲಿ ಎಂಬುದೇ ನನ್ನ ಉದ್ದೇಶ. ಇದಕ್ಕೆಲ್ಲ ಕಾರಣ ನಾವೇ. ನಮ್ಮ ಅಚಾತುರ್ಯ, ನಮ್ಮ ಸ್ಟೈಲ್ ಡ್ರೈವಿಂಗ್, ನಮ್ಮ ದುರಭ್ಯಾಸ, ನಮ್ಮ ಅಹಂಕಾರ, ನಮ್ಮಲ್ಲಿ ಸಮಯ ಪ್ರಜ್ಞೆ ಇಲ್ಲದಿರುವುದು ಇತ್ಯಾದಿ. ಮೊದಲನೇದಾಗಿ ಹೆಲ್ಮೆಟ್ ಧರಿಸುವುದು. ತಲೆಗೆ ಗಂಭೀರ ಗಾಯವಾದರೆ ಜೀವಕ್ಕೆ ಅಪಾಯವಿದೆ. ಗುಣಮಟ್ಟದ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನು ಪಾಲನೆಗಾಗಿ ಅಲ್ಲ, ನಿಮ್ಮ ಬದುಕನ್ನು ಉಳಿಸಿಕೊಳ್ಳಲು ಸಹಾಯಕ. ಕೆಲವರು ಹೆಲ್ಮೆಟ್ ಅನ್ನು ತಲೆಗೆ ಇಡುವುದು ಬಿಟ್ಟು ಬೈಕ್ನ ಪೆಟ್ರೋಲ್ ಟ್ಯಾಂಕ್ನ ಮೇಲೆ ಇಟ್ಟು ಗಾಡಿಯನ್ನು ಓಡಿಸುತ್ತಾರೆ. ವಿಧಿ ಕೂಡ ಇದಕ್ಕಾಗಿಯೇ ಕಾಯುತ್ತಿರುತ್ತದೆ. ಯಾವಾಗ ಗಾಡಿ ಆಕ್ಸಿಡೆಂಟ್ ಆಗುತ್ತದೆಯೋ ಆವಾಗ ನಿಮ್ಮ ಗಾಡಿಯ ಪೆಟ್ರೋಲ್ ಟ್ಯಾಂಕ್ಗೆ ಏನೂ ಆಗುವುದಿಲ್ಲ, ಬದಲಾಗಿ ನಿಮ್ಮ ತಲೆ ಡ್ಯಾಮೇಜ್ ಆಗುತ್ತದೆ. ಒಂದು ಸಲ ತಲೆಗೆ ಪೆಟ್ಟಾದರೆ ಪುನಃ ಮೊದಲಿನಂತೆ ಎಚ್ಚೆತ್ತುಕೊಳ್ಳುವುದು ತುಂಬಾ ಕಷ್ಟ. ಜೀವನ ಪೂರ ನರಳಬೇಕಾದೀತು. ನೆನಪಿರಲಿ, ಎಲ್ಲ ಆದ ಮೇಲೆ ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನವಿಲ್ಲ. ವೇಗ ನಿಯಂತ್ರಣ. ಹೆಚ್ಚು ವೇಗದಲ್ಲಿ ಚಾಲನೆ ಮಾಡುವುದು ಕೇವಲ ನಿಮ್ಮ ಜೀವಕ್ಕೆ ಮಾತ್ರವಲ್ಲ, ಇತರರಿಗೂ ಅಪಾಯಕ್ಕೆ ಕಾರಣವಾಗಬಹುದು. ಎಲ್ಲ ವಾಹನ ಸವಾರರು ವೇಗ ಮಿತಿಯ ನಿಯಮ ಪಾಲಿಸಬೇಕು. ಡ್ಯೂಟಿಗೆ ಅಥವಾ ಬೇರೆ ಎಲ್ಲಿಗಾದರೂ ಹೋಗುವಾಗ ಕನಿಷ್ಠ 15 ನಿಮಿಷವಾದರೂ ಮುಂಚಿತವಾಗಿ ಹೊರಡಿ. ನಿಮ್ಮ ಗಾಡಿಯ ಅತಿಯಾದ ವೇಗದಿಂದ ರಸ್ತೆಯಲ್ಲಿ ಮತ್ತು ರಸ್ತೆಯ ಬದಿಯಲ್ಲಿ ಸರಿಯಾಗಿ ಹೋಗುವವರ ಪ್ರಾಣಕ್ಕೆ ಅಪಾಯ ಆಗಬಹುದು. ಮೊಬೈಲ್ ಬಳಕೆ. ವಾಹನ ಓಡಿಸುತ್ತಾ ಮೊಬೈಲ್ ಬಳಸುವುದು ಬಹಳ ಅಪಾಯ. ಒಂದು ಕ್ಷಣದ ನಿರ್ಲಕ್ಷ್ಯವು ಅಪಘಾತಕ್ಕೆ ಕಾರಣವಾಗಬಹುದು. ಇಂಥ ಸಮಯದಲ್ಲಿ ಗಾಡಿಯನ್ನು ರೋಡ್ನ ಬದಿಗೆ ನಿಲ್ಲಿಸಿ ಫೋನ್ನಲ್ಲಿ ಮಾತನಾಡಿ. ಡ್ರೈವಿಂಗ್ ಮಾಡುವಾಗ ಶರೀರ ಮತ್ತು ಮನಸ್ಸು ಚುರುಕಾಗಿರಲಿ. ತೂಗಾಡಿಸುವಾಗ ಅಥವಾ ಮದ್ಯ ಸೇವಿಸಿ ವಾಹನ ಓಡಿಸಬೇಡಿ. ಇದು ಕಾನೂನು ಉಲ್ಲಂಘನೆ ಅಷ್ಟೇ ಅಲ್ಲ, ನಿಮ್ಮ ಜೀವಕ್ಕೂ ಅಪಾಯ. ರಸ್ತೆಯ ನಿಯಮಗಳು ಪಾಲನೆ ಮಾಡೋಣ. ಸಿಗ್ನಲ್, ಜೀಬ್ರಾ ಕ್ರಾಸಿಂಗ್, ತಿರುವು ಸೂಚನೆಗಳು, ಇವುಗಳನ್ನೆಲ್ಲ ನಮ್ಮ ಸುರಕ್ಷಿತ ಸಂಚಾರಕ್ಕೆ ಬೇಕಾದವು. ನಿಯಮ ಪಾಲನೆ ಮಾಡುವುದು ಸಣ್ಣ ವಿಷಯವಲ್ಲ, ನಮ್ಮ ಹೊಣೆಗಾರಿಕೆಯ ಭಾಗ. ಇದರಿಂದ ಎಷ್ಟೋ ದೊಡ್ಡ ಅಪಘಾತಗಳು ತಪ್ಪುತ್ತದೆ. ಇದನ್ನು ನೀವು ಕೂಡ ನೋಡಿರಬಹುದು. 2 ಜನಕ್ಕಿಂತ ಹೆಚ್ಚು ಜನ ಹಿಂಬದಿಯಲ್ಲಿ ಕುಳಿತುಕೊಳ್ಳಬೇಡಿ. ಇದರಿಂದ ವಾಹನ ನಿಯಂತ್ರಣ ಕಡಿಮೆ ಆಗಬಹುದು ಮತ್ತು ಅದು ಅಪಘಾತಕ್ಕೆ ಕಾರಣವಾಗಬಹುದು. ಕೋರ್ಟ್ ಆದೇಶದಂತೆ ದ್ವಿಚಕ್ರ ವಾಹನದ ಹಿಂದೆ ಕುಳಿತುಕೊಂಡವರು ಕೆಳಗೆ ಬಿದ್ದು ಗಾಯವಾದರೆ ಅಥವಾ ಸಾವನ್ನಪ್ಪಿದರೆ ಅವರ ಎಲ್ಲಾ ಖರ್ಚು ಗಾಡಿ ಓಡಿಸುವವರು ಕೊಡಬೇಕು. ಒಂದು ವೇಳೆ ಅವರ ಮನೆಯವರು ಕೋರ್ಟ್ ಕೇಸ್ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದರೆ ಆ ಎಲ್ಲ ಹಣ ಗಾಡಿ ಓಡಿಸುವವರೇ ಕೊಡಬೇಕಾಗುತ್ತದೆ. ಯಾಕೆಂದರೆ ದ್ವಿಚಕ್ರ ಗಾಡಿಯ ಹಿಂದೆ ಕುಳಿತುಕೊಳ್ಳುವವರಿಗೆ ವಿಮಾ, ಇನ್ಶೂರೆನ್ಸ್ ಸೌಲಭ್ಯ ಇರುವುದಿಲ್ಲ. ನೆನಪಿರಲಿ, ಗಾಡಿ ಓಡಿಸುವವರು ಹಿಂದೆ ಕುಳಿತವರು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆಯೇ ಎಂಬುದನ್ನು ಸ್ಪಷ್ಟ ಮಾಡಿದ ನಂತರ ಗಾಡಿ ಓಡಿಸಿ. ಹಿಂದೆ ಕುಳಿತವರು ಕೆಳಗೆ ಬಿದ್ದರೆ ಅವರಿಗೆ ಮೊದಲು ಪೆಟ್ಟಾಗುವುದು ತಲೆಯ ಹಿಂದಿನ ಭಾಗ. ತಲೆಯ ಹಿಂದಿನ ಭಾಗಕ್ಕೆ ಪೆಟ್ಟಾದರೆ 70% ಅವರ ಪ್ರಾಣಕ್ಕೆ ಅಪಾಯ ಇದೆ ಎಂದರ್ಥ. ಕೋಮಕ್ಕೆ ಹೋಗುವ ಸಾಧ್ಯತೆ ತುಂಬಾ ಜಾಸ್ತಿ.
ವಾಹನದ ನಿರ್ವಹಣೆ. ಬ್ರೇಕ್, ಟೈರ್, ಲೈಟ್ ಮತ್ತು ಇಂಜಿನ್ ಇವು ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ನಿಯಮಿತವಾಗಿ ತಪಾಸಣೆ ಮಾಡಿಕೊಳ್ಳಿ. ಮಕ್ಕಳನ್ನು ದ್ವಿಚಕ್ರ ವಾಹನದಲ್ಲಿ ಸುರಕ್ಷಿತವಾಗಿ ಕೂರಿಸಿಕೊಳ್ಳಿ. ಅವರು ಹೆಲ್ಮೆಟ್ ಧರಿಸಿರಲಿ. ಅವರನ್ನು ಸರಿಯಾದ ಜಾಗದಲ್ಲಿ ಕೂರಿಸಿ. ಕೆನೆಟಿಕ್ ಸ್ಕೂಟಿ ಅಂತ ಗೇರ್ ಇಲ್ಲದ ಗಾಡಿಯನ್ನು ನಿಲ್ಲಿಸಿ ಈಗ ಬರುತ್ತೇನೆ ಎಂದು ಮಗುವನ್ನು ಗಾಡಿಯಲ್ಲಿ ಕೂರಿಸಿ ಜೊತೆಯಲ್ಲಿ ಗಾಡಿಯ ಕೀಯನ್ನು ಗಾಡಿಯಲ್ಲಿ ಬಿಟ್ಟು ಹೋಗಬೇಡಿ. ಮಗು ಆಟವಾಡುತ್ತಾ ಕೀಯನ್ನು ತಿರುಗಿಸಿ ಸ್ಟಾರ್ಟ್ ಬಟನ್ ಅನ್ನು ಒತ್ತಿ ಎಕ್ಸಲೇಟರ್ ಕೊಟ್ಟರೆ ಏನು ಗತಿ? ಮಕ್ಕಳು ನಾವು ಗಾಡಿ ಸ್ಟಾರ್ಟ್ ಮಾಡುವಾಗ ನಮ್ಮ ಕೈಗಳನ್ನು ನೋಡುತ್ತಾ ಇರುತ್ತಾರೆ, ನೆನಪಿರಲಿ. ದುರ್ಬಲ ವಾತಾವರಣದಲ್ಲಿ ಎಚ್ಚರಿಕೆ. ಮಳೆಯು, ಮಂಜು ಅಥವಾ ಕತ್ತಲಿನಲ್ಲಿರುವಾಗ ಡ್ರೈವಿಂಗ್ ಹೆಚ್ಚು ಕಷ್ಟಕರ. ಬೆಳಕಿನ ವ್ಯವಸ್ಥೆ, ವೇಗ ನಿಯಂತ್ರಣ ಮತ್ತು ದೂರ ವೀಕ್ಷಣೆ ಇವುಗಳ ಮೇಲೆ ಹೆಚ್ಚು ಗಮನ ಕೊಡಿ. ರಸ್ತೆ ಎಲ್ಲ ಜನರಿಗೂ ಸೇರಿದೆ, ಯಾರ ಒಬ್ಬರ ಸುತ್ತಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ರಸ್ತೆಯ ನಿಯಮಗಳನ್ನು ಪಾಲನೆ ಮಾಡೋಣ ಹಾಗೂ ಪ್ರತಿಯೊಬ್ಬರೂ ನೆಮ್ಮದಿಯಿಂದ ಹೆದರಿಕೆ ಇಲ್ಲದೆ ರಸ್ತೆ ಹಾಗೂ ರಸ್ತೆಯ ಬದಿಯಲ್ಲಿ ಪ್ರಯಾಣಿಸಲು ಅವಕಾಶ ಮಾಡಿಕೊಡೋಣ. ಥ್ಯಾಂಕ್ ಯು.